ಹಲೋ ಎವ್ರಿವನ್, ತುಂಬ ಕ್ರಿಸ್ಪಿಯಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಸಾಯಂಕಾಲ ಟೀ ಜೊತೆ ತಗೊಳ್ಳೋ ಈ ಸ್ನ್ಯಾಕ್ನ ಮಾಡೋದಂತೂ ತುಂಬಾ ಸುಲಭ. ಇಷ್ಟು ಈಸಿಯಾಗಿ ಮಾಡ್ಕೊಳ್ಳೋ ಈ ರೆಸಿಪಿ ಆರಾಮಾಗಿ 1 ತಿಂಗಳವರೆಗೂ ಸ್ಟೋರ್ ಇರುತ್ತೆ. ಸೊ 1 ಟೈಮ್ ಮಾಡ್ಕೊಂಡ್ರೆ ಡೈಲಿ ಸ್ನ್ಯಾಕ್ಸ್ ಏನು ಮಾಡಬೇಕಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪ್ರಾಸೆಸ್ ಆದರೆ ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಂಡು ಜೀರಿಗೆ ಮತ್ತು ಅಜ್ವಾನ ಇವೆರಡನ್ನ ಕೈಯಲ್ಲಿ ಲೈಟಾಗಿ ಕ್ರಶ್ ಮಾಡ್ಕೊಂಡು ಹಾಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು, ಮಾತ್ರ ಬಟರ್ ಇದ್ರೆ ಬಟರ್ ಹಾಗೇನೆ ಹಾಕೋಬಹುದು. ನಾನು ತುಪ್ಪ ಹಾಕೊಂಡಿದ್ದೀನಿ ಲೈಟಾಗಿ ಬಿಸಿ ಮಾಡಿ. ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ನೆನೆಸ್ಕೋಬೇಕು. ನೆನೆಸ್ಕೊಂಡು ಒಂದು 15 ನಿಮಿಷ ಪಕ್ಕಕ್ಕಿಟ್ಟು, ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಚಪಾತಿ ಥರ ತೀಡ್ಕೊಂಡ್ಮೇಲೆ ಒಂದು ಫೋರ್ಕ್ ಸ್ಪೂನಿಂದ ಹೋಲ್ಸ್ ಮಾಡ್ತಾ, ಆಮೇಲೆ ನೈಫಿಂದ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಬಿಸಿಯಾಗಿರೋ ಎಣ್ಣೆಯಲ್ಲಿ ಕರ್ಕೊಂಡು ತಗೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು. ಈ ಈಸಿ ಸ್ನ್ಯಾಕ್ಸ್ನ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫಾಲೋ ಮಾಡಿ.